ಉಪಮಾಲಂಕಾರ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ನಾವು ಉಪಮಾಲಂಕಾರ ಎನ್ನುತ್ತೇವೆ. ಇಲ್ಲಿ ಹೋಲಿಕೆಗಳನ್ನು ಉಪಮಾನ ಎಂತಲೂ ಯಾವುದಕ್ಕೆ ಹೋಲಿಕೆ ಕೊಡುವೆವೋ ಅದನ್ನು ಉಪಮೇಯ ಎಂದು ಕರೆಯಲಾಗುತ್ತದೆ. ಉಪಮಾನ ಮತ್ತು ಉಪಮೇಯಗಳ ನಡುವೆ ಸಂಬಂಧ ಕಲ್ಪಿಸುವ ಶಬ್ದವನ್ನು ಉಪಮವಾಚಕ ಎನ್ನುತ್ತೇವೆ. ಈ ಮುಂದಿನ ಉದಾಹರಣೆಯನ್ನ ಗಮನಿಸೋಣ. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಇದರಲ್ಲಿ ಉಪಮಾನ ಚಂದ್ರ ಆಗುತ್ತೆ. ಅಂದ್ರೆ ಯಾವುದಕ್ಕೆ ಹೋಲಿಕೆ ಮಾಡ್ತಿದ್ದೀವೋ ಅದನ್ನ ಉಪಮಾನ ಅಂತ ಕರಿತೀವಿ. ಉಪಮೇಯ ಅಂದ್ರೆ ಮಗುವಿನ ಮುಖ. ಉಪಮೇಯ ಅಂದ್ರೆ ಯಾವುದಕ್ಕೆ ಹೋಲಿಕೆ ಕೊಡುವೆವೋ ಅದನ್ನ ನಾವು ಉಪಮೇಯ ಅಂತೀವಿ. ಉಪಮಾವಾಚಕ ಅಂತೆ ಅಂತಿದೆ. ಅಂದ್ರೆ ಮಗುವಿನ ಮುಖ ಚಂದ್ರನಂತೆ. ಅಂತೆ ಅನ್ನೋದು ಉಪಮಾವಾಚಕ. ಸಮಾನ ಧರ್ಮ ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರತೆ